ನೆನೆ ಎರಡು ರೀತಿಯ ಪ್ರಕರಣವನ್ನ ನೋಡಿದ್ವಿ. ಕೆಲವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರು, ಇನ್ನೂ ಕೆಲವರನ್ನ ಜೈಲಿಗೆ ಕಳಿಸಿದ್ರು. ಅದರಲ್ಲಿ ಧನ್ರಾಜ್ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ನಲ್ಲ ಆರೋಪಿ ಧನ್ರಾಜ್, ಆತನನ್ನ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸ್ತಾರೆ ಇವತ್ತು ಪೊಲೀಸರು. ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ ಆರೋಪಿ ಧನ್ರಾಜ್ ವಿಚಾರಣೆಗೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಶೆಡ್ಗೆ ಕರೆದುಕೊಂಡೋಗಿ ಸ್ಥಳ ಮಹಜರು ನಡೆಸ್ತಾರೆ. ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ ಈ ಆರೋಪಿ ಧನ್ರಾಜ್ ಅದನ್ನು ಒಪ್ಕೊಂಡಿದ್ದಾನೆ. ಇದೀಗ ಕೃತ್ಯ ನಡೆದ ಸ್ಥಳದಲ್ಲಿ ಮಹಜರು ಮಾಡ್ತಾರೆ ಪೊಲೀಸರು. ಹೇಗೆ, ಯಾವ ವೈರನ್ನ, ಕೇಬಲ್ ಅನ್ನ ಬಳಸ್ತಾ ಇದ್ರಿ, ಮುಂಚೆಯೂ ಕೂಡ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದ, ಬೇರೆ ಯಾರಿಗಾದ್ರೂ ಹೀಗೆ ಮಾಡಿದ್ರಾ, ಏನು ಎತ್ತ ಎಲ್ಲವನ್ನ ಕೂಡ ಸ್ಥಳ ಮಹಜರು ಅಥವಾ ಸ್ಪಾಟ್ ಮಹಜರಿನಲ್ಲಿ ಅಂದ್ರೆ ನಡೆಸೋದ್ರ ಮುಖಾಂತರ ಬರೆದುಕೊಳ್ತಾರೆ. ದರ್ಶನ್ ಸೇರಿದಂತೆ ಇನ್ನೂ ಕೂಡ 3 ಜನರನ್ನ ನಿನ್ನೆ ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿದ್ರು. ಅದರಲ್ಲಿ ಈ ಆರೋಪಿ ಧನ್ರಾಜ್ ಕೂಡ ಒಬ್ಬ. ಈತನ ಪಾತ್ರ ಏನಪ್ಪಾ ಅಂತ ಹೇಳಿದ್ರೆ, ಕರೆಂಟ್ ಶಾಕ್ ಕೊಟ್ಟು ವಿಚಿತ್ರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಹೊತ್ಕೊಂಡಿದ್ದಾರಲ್ಲ, ಅದರಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದಂತಹ ಪುಣ್ಯಾತ್ಮನೇ ಈತ ಅಂತ ಸದ್ಯ ಈತನ ಮೇಲೆ ಆರೋಪ ಇರೋದು. ಹಾಗಾಗಿ ಈತನನ್ನ ಪುನಃ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ, ಪಟ್ಟಣಗೆರೆಯ ಶೆಡ್ಗೆ.